ಹಾಯ್ ಫ್ರೆಂಡ್ಸ್, ನಾನು ಇವತ್ತು ರುಚಿಯಾದ ತುಪ್ಪದ ಮೈಸೂರು ಪಾಕ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಮೊದಲನೇದಾಗಿ ಈ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಈಗ ನಾವು ಅದನ್ನು ಸಣ್ಣ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದರಲ್ಲಿ ಹಸಿ ವಾಸನೆ ಹೋಗೋ ತನಕ ಈ ಕಡಲೆ ಹಿಟ್ಟನ್ನು ಹುರ್ಕೋಬೇಕು. ಹೀಗೆ ಹುರ್ಕೊಂಡು ಇದನ್ನು ಜರಡಿ ಇಟ್ಕೋಬೇಕು. ಯಾಕಂದರೆ ಇದರಲ್ಲಿ ಸಣ್ಣ ಸಣ್ಣ ಉಂಡೆಗಳಿರುತ್ತಲ್ವ, ಅದು ಇದ್ದರೆ ಮೈಸೂರು ಪಾಕು ಚೆನ್ನಾಗಾಗಲ್ಲ. ಹಾಗಾಗಿ ನಾವು ಈ ಹುರಿದಾದ ತಕ್ಷಣ ನಾವು ಜರಡಿಯನ್ನು ಇಟ್ಕೊಂಡು ತೆಕ್ಕೋಬೇಕು ಆ ಉಂಡೆಗಳನ್ನೆಲ್ಲ. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಮೈಸೂರು ಪಾಕು. 3 to 4 ಮಿನಿಟ್ ಆಗುವಷ್ಟು ಇದನ್ನು ಹುರ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೆ. ಈಗ ಇದು ಹುರಿದಾಗಿದೆ. ಇದನ್ನು ಒಂದು ಪ್ಲೇಟಲ್ಲಿ ಹಾಕೋಣ. ಇದನ್ನು ನಾವು ಜರಡಿನ ಮಾಡ್ಕೊಳ್ಳೋಣ. ನೋಡಿ ಇದರಲ್ಲಿ ಹೇಗೆ ಉಂಡೆಗಳು ಇದೆ ಅಂಥೇಳಿ. ಈ ಉಂಡೆಗಳಿದ್ದರೆ ಮೈಸೂರು ಪಾಕು ಚೆನ್ನಾಗಿ ಬರಲ್ಲ. ಹಾಗಾಗಿ ನಾವು ಇದನ್ನು ಜರಡಿ ಇಟ್ಕೊಂಡ್ರೆ ಕ್ಲೀನಾಗಿ ಒಳ್ಳೆ ಹಿಟ್ಟು ನಮಗೆ ಸಿಗುತ್ತೆ. ನೋಡಿ ಈ ಥರ ಉಂಡೆಗಳನ್ನೆಲ್ಲ ನಾವು ಜರಡಿ ಹಿಡಿದು ತೆಗೆದುಬಿಡ್ಬೇಕು. ನೆಕ್ಸ್ಟ್ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. ಸಕ್ಕರೆನ ಈ ಕಪ್ಪಲ್ಲಿ ನಾವು ಹಿಟ್ಟು ತಗೊಂಡಿದ್ವಿ, 1.5 ಕಪ್ಪು ಹಿಟ್ಟು ತಗೊಂಡಿದ್ವಿ ಕಡಲೆ ಹಿಟ್ಟನ್ನು. ನಾನು 2 ಕಪ್ ಆಗುವಷ್ಟು ಸಕ್ಕರೆಯನ್ನು ಹಾಕಿ ಪಾಕ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಇಷ್ಟು 3/4 ಕಪ್ಪು ಆಗುವಷ್ಟು ಒಂದು ಕಪ್ ಆಗುವಷ್ಟು ನೀರನ್ನು ಹಾಕಿ ನಾವು ಪಾಕ ಮಾಡ್ಕೊಳ್ಳೋಣ. 1 ಕಪ್ ಆಗುವಷ್ಟು ನೀರನ್ನು ಹಾಕಿ ನಾವು ಇದನ್ನು ಒಂದು ಎಳೆ ಪಾಕ ಬರೋ ಥರ ಪಾಕನ ಮಾಡ್ಕೋಬೇಕು. ನೋಡಿ, ನಾನು ಇದರಲ್ಲಿ 1 ಕಪ್ಪು ಹಿಟ್ಟು ತಗೊಂಡಿದ್ವಲ್ಲ, ಅದೇ ಕಪ್ಪಲ್ಲಿ ನಾನು 1 ಕಪ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ಮತ್ತು 3/4 ಕಪ್ ಆಗೋಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಬರೀ ತುಪ್ಪದಲ್ಲೇ ಒಳ್ಳೆ ಮೈಸೂರು ಪಾಕು ಮಾಡೋಕ್ಕಾಗಲ್ಲ, ಸ್ವಲ್ಪನೇ ಎಣ್ಣೆನೂ ಸೇರಿಸಲೇಬೇಕು. ತುಪ್ಪ ಜೊತೆ ಸ್ವಲ್ಪ ನಾನು ಅರ್ಧ ಕಪ್ ಆಗುವಷ್ಟು ಎಣ್ಣೆನೂ ಹಾಕಿದ್ದೀನಿ. ಅದನ್ನು ಬಿಸಿ ಮಾಡ್ಕೊಳ್ಳೋಣ. ಈಗ ಈ ಸೈಡಲ್ಲಿ ಒಂದು ಸೈಡಲ್ಲಿ ಸಕ್ಕರೆ ಪಾಕ ಆಗ್ತಾಯಿದೆ. ನೋಡೋಣ ಒಂದೆಡೆ ಪಾಕ ಆಯ್ತೇನೋ ಅಂತ ಹೇಳಿ. ಕುದೀತಾ ಇದೆ. ಈ ಥರ ಒಂದೆಡೆ ಪಾಕ ಆಗೋ ಥರ ಸಕ್ಕರೆನ ಕುದಿಸ್ಕೋಬೇಕು. ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ಹುರಿದಿಟ್ಕೊಂಡು ಜರಡಿ ಇಟ್ಕೊಂಡಿರೋಂತಹ ಕಡಲೆ ಹಿಟ್ಟನ್ನು ಹಾಕಿ ಕೈ ಆಡಿಸ್ಬೇಕು. ಈಗ ಒಂದೆಳೆ ಪಾಕ ರೆಡಿಯಾಗಿದೆ. ಇದಕ್ಕೆ ನಾವು ಜರಡಿ ಹಿಡಿದ ಹಿಟ್ಟನ್ನು ಹಾಕೋಣ. ನಾವು ಇದನ್ನು ನಿಧಾನ ಕೈ ಆಡಿಸೋಣ. ಹಿಟ್ಟನ್ನು ಹಾಕಿ ಸಣ್ಣ ಫ್ಲೇಮಲ್ಲಿ ಇದನ್ನು ಕೈ ಆಡಿಸೋಣ. ಹೀಗೆ ಸಣ್ಣ ಫ್ಲೇಮ್ ಇಟ್ಕೊಂಡು ನಿಧಾನ ಕೈ ಆಡಬೇಕು. ಬಿಟ್ಟರೆ ಅದು ಗಂಟಾಗ್ಬಿಡುತ್ತೆ. ಇದಕ್ಕೆ ನಾವು ಈಗ ಸ್ವಲ್ಪ ತುಪ್ಪನ ಹಾಕೋಣ. ಕಾಸಿಟ್ಕೊಂಡಿದ್ವಿ ಅಲ್ವಾ, ಆ ತುಪ್ಪನ ಬಿಸಿ ತುಪ್ಪನ ಇದಕ್ಕೆ ಸ್ವಲ್ಪ ಹಾಕೋಣ. ಆಮೇಲೆ ಮಿಕ್ಸ್ ಮಾಡ್ತಾ ಸ್ವಲ್ಪನೇ ಹಾಕ್ತಾ ಹೋಗಬೇಕು. ಹೀಗೆ ತುಪ್ಪ ಹಾಕಿ ಸಣ್ಣ ಫ್ಲೇಮಲ್ಲಿ ನಿಧಾನ ಕೈ ಆಡಿಸ್ಬೇಕು. ಕೈ ಆಡಿಸ್ತಾ ಸ್ವಲ್ಪನೇ ತುಪ್ಪನ ಹಾಕಬೇಕು.
ಎಲ್ಲಿವರೆಗೆ ಹಾಕಬೇಕು ಅಂದರೆ ತುಪ್ಪ ಅದೆಲ್ಲ ಹೀರ್ಕೊಂಡು ಆಮೇಲೆ ಹಾಕಿದರೆ ತುಪ್ಪ ಹೀರ್ಕೊಳ್ಳಲ್ಲ, ಎಲ್ಲ ಮೇಲೆ ತೇಲುತ್ತೆ. ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕ್ತಾ ಹೀಗೆ ಕೈ ಆಡಿಸ್ತಾ ಇರಬೇಕು. ನೋಡಿ, ನಾನು ಹಾಕಿರೋ ತುಪ್ಪ ಈಗ ಇದರೊಳಗಡೆ ಮಿಕ್ಸ್ ಆಗ್ತಾ ಇದೆ. ಇಲ್ಲಿ ನಿಧಾನ ಕೈ ಆಡಬೇಕು. ಈಗ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ಹೀಗೆ ಕೈ ಆಡ್ತಾ ಮಧ್ಯದಲ್ಲಿ ತುಪ್ಪನ ಹಾಕ್ತಾ ಇರಬೇಕು. ನಿಧಾನ ಕೈ ಆಡಿಸ್ಬೇಕು. ಅದು ಬಿಟ್ಟರೆ ತಳ ಹಿಡಿದ್ಬಿಡುತ್ತೆ, ಅದಕ್ಕೆ ಸಣ್ಣ ಫ್ಲೇಮಲ್ಲಿ ನಿಧಾನ ಕೈ ಆಡಿಸ್ಬೇಕು. ನಾವು ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕೋಣ. ಯಾಕಂದರೆ ಯಾವುದೇ ಒಂದು ಅಡುಗೆ ಮಾಡಲಿ, ಸ್ವೀಟ್ ಮಾಡಲಿ, ಏನೇ ಮಾಡಲಿ, ಒಂದು ಚಿಟಿಕೆ ಉಪ್ಪಾದರೂ ಹಾಕಬೇಕು, ಆವಾಗಲೇ ಟೇಸ್ಟ್ ಬರೋದು. ಉಪ್ಪು ಹಾಕಿಲ್ಲ ಅಂತ ಅಂದರೆ ಅದು ಟೇಸ್ಟೇ ಅನಿಸಲ್ಲ. ಚಿಟಿಕೆನಾದರೂ ಉಪ್ಪನ್ನು ಸ್ವೀಟಿಗೆ, ಯಾವುದೇ ಸ್ವೀಟ್ ಮಾಡಿದರೂ ಚಿಟಿಕೆನಾದರೂ ಹಾಕಬೇಕು. ಇವಾಗ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳೋಣ. ಇನ್ನು ಲಾಸ್ಟಲ್ಲಿ ಒಂದು ಸರಿ ಹಾಕಿದರೆ ಆಯಿತು. ಈಗ ಮತ್ತೆ ಲಾಸ್ಟಲ್ಲಿ ಎಲ್ಲ ತುಪ್ಪನೂ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ಮಿಕ್ಸ್ ಮಾಡಬೇಕು. ಸಣ್ಣ ಫ್ಲೇಮಲ್ಲಿ ಅದನ್ನು ಕೈ ಆಡಿಸ್ತಾ ಇರಬೇಕು. ಇವಾಗ ನೋಡಿ, ಎಲ್ಲ ತುಪ್ಪ ಎಲ್ಲ ಮೇಲ್ಗಡೆ ತೇಲ್ತಾ ಇದೆ. ಇವಾಗ ಆಗಿದೆ. ಹೀಗೆ ಕೈ ಆಡಿಸ್ತಾ ನಾವು ತುಪ್ಪ ಹಾಕ್ತಾ ಕೈ ಆಡಿಸೋದು ಒಂದು 5 to 6 ಮಿನಿಟ್ ಥರ ಕೈ ಆಡಿಸ್ಬೇಕು. ತುಪ್ಪ ಹಾಕಿ ಆಗ ಬರುತ್ತೆ. ಇವಾಗ ಇದು ರೆಡಿಯಾಗಿದೆ ನೋಡಿ. ಎಷ್ಟು ಮಿಕ್ಸ್ ಮಾಡಿದ್ರೂ ತುಪ್ಪ ಮಿಕ್ಸ್ ಆಗ್ತಾಯಿಲ್ಲ. ಹೀಗೆ ಇದು ರೆಡಿಯಾಗಿದೆ. ಇದನ್ನು ನಾವು ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ಆಳವಾಗಿರೋಂಥ ಒಂದು ಪ್ಲೇಟಿಗೆ ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಈ ಮಿಕ್ಸನ್ನು ಅದಕ್ಕೆ ಹಾಕಬೇಕು. ಈಗ ನಾವು ಇದನ್ನು ಪ್ಲೇಟಿಗೆ ಹಾಕೋಣ. ನೋಡಿ ಫ್ರೆಂಡ್ಸ್, ನಾನು ಪ್ಲೇಟಿಗೆ ತುಪ್ಪ ಹಚ್ಕೊಂಡಿದ್ದೆ, ಅದಕ್ಕೆ ಈಗ ಸುರ್ಕೊಂಡಿದ್ದೀನಿ. ಸುರ್ಗಿ ಇದನ್ನು ಹಾಗೆ ಒಂದು 10 ಮಿನಿಟ್ಸ್ ಹಾಗೆ ತಂಪಾಗೋದಕ್ಕೆ ಬಿಡಬೇಕು. ಆಮೇಲೆ ಇದನ್ನು ಚಾಕುದಿಂದ ಕಟ್ ಮಾಡಬೇಕು. ನೋಡಿ, ಹಾಗೆ ಬಿಟ್ಟು 10 ಮಿನಿಟ್ ಬಿಟ್ಟು ಇದನ್ನು ಕಟ್ ಮಾಡೋಣ. ಇದು ಮಾರ್ಕ್ ಆಗಿದೆ. ಮಾರ್ಕ್ ಮಾಡೋಣ. ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದಕ್ಕೆ ಮಾರ್ಕ್ ಮಾಡೋಣ. ಸ್ವಲ್ಪ ಅಷ್ಟೇ ಇದು ಪ್ರೆಸ್ ಮಾಡೋದು ಬೇಡ. ಮಾರ್ಕ್ ಮಾಡಿ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾರ್ಕ್ ಮಾಡಿ ಒಂದು 20 ಮಿನಿಟ್ಸ್ ಕೋಲ್ಡ್ ಆಗೋದಕ್ಕೆ ಬಿಡೋಣ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. 20 ಮಿನಿಟ್ಸ್ ಬಿಟ್ಟು ಇದನ್ನು ತೆಗೆದು ಮಕ್ಕಳಿಗೆ ಕೊಟ್ಟರೆ ಆಯಿತು. ನೋಡಿ, ಉದ್ದ ಕಟ್ ಮಾಡಿದೆ. ಇವಾಗ ಅಡ್ಡ ಕಟ್ ಮಾಡ್ತಿದ್ದೀನಿ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಬೋದು. ನಾನು ಶಂಕರಪೊಳೆ ಶೇಪಲ್ಲಿ ಕಟ್ ಮಾಡ್ತಿದ್ದೀನಿ. ನೋಡಿ, ಈ ಥರ ಮಾರ್ಕ್ ಮಾಡಿಟ್ಕೊಂಡು ಆಮೇಲೆ ಕೋಲ್ಡ್ ಆದಮೇಲೆ ಫುಲ್ ಉಲ್ಟಾ ಮಾಡಿಬಿಟ್ರೆ
ಏನೂ ಆಗಲ್ಲ, ಒಳ್ಳೆ ಪೀಸು ಬರುತ್ತೆ ನೋಡಿ, ಚೆನ್ನಾಗಿ ಬಂದಿದೆ. 20 ಮಿನಿಟ್ಸ್ ಆರೋದಕ್ಕೆ ಬಿಟ್ಬಿಡೋಣ ನೋಡಿ. ಈ ಥರ ಕಟ್ ಮಾಡ್ಕೋಬೇಕು. ಇವಾಗ ಮತ್ತೆ 20 ಮಿನಿಟ್ಸ್ ಆರೋದಕ್ಕೆ ಬಿಡೋಣ ನೋಡಿ. ಇವಾಗ 20 ಮಿನಿಟ್ಸ್ ಆಗಿದೆ. ಹೇಗೆ ಎಷ್ಟು ಸ್ಮೂತಾದ ಮೈಸೂರು ಪಾಕ್ ರೆಡಿಯಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಟೇಸ್ಟು ತುಂಬಾ ಚೆನ್ನಾಗಿದೆ. ನೀವು ಟ್ರೈ ಮಾಡಿ. ಓಕೆ, ಬಾಯ್.